ಶುರುವಾಗ್ತಿದೆ ಹೊಸ ಕಥೆ ರಥಸಪ್ತಮಿ ಡಿಸೆಂಬರ್ 8ರಿಂದ ಸಂಜೆ 6 ಗಂಟೆಗೆ ನಿಮ್ಮ ಉದಯ ಟಿವಿಯಲ್ಲಿ. ಹೇಳಮ್ಮ. ದತ್ತ ಅಂಕಲ್, ನಾಳೆ ಬೋರ್ಡ್ ಮೆಂಬರ್ಸ್ಗೆಲ್ಲ ಬರೋದಿಕ್ಕೆ ಹೇಳಿ ಮೀಟಿಂಗ್ ಅರೇಂಜ್ ಮಾಡಿ. ಯಾಕಮ್ಮ ದಿಢೀರಂತ? ಯಾಕೆ ಏನು ಅಂತ ದಯವಿಟ್ಟು ನನ್ನನ್ನು ಕೇಳಬೇಡಿ. ಮೀಟಿಂಗ್ ಅರೇಂಜ್ ಮಾಡಿ. ಆಯ್ತಮ್ಮ. ನಾಳೆಯಿಂದ ಪ್ರತಿಯೊಂದು ಸಮಸ್ಯೆ ಸಹ ಈ ಮನೆಯಲ್ಲಿ ಸ್ಪರ್ಧೆಯಾಗುತ್ತೆ. ಮೋನಿಕಾ ಇಷ್ಟೊತ್ತಾದರೂ ಆಫೀಸಿಗೆ ಬಂದಿಲ್ಲ. ವಿಷಯ ಏನಾಯ್ತು ಅಂತ ತಿಳ್ಕೊಳ್ಳೋ ತನಕ ನನಗೆ ನೆಮ್ಮದಿನೇ ಇಲ್ಲ. ಇವಳು ಯಾಕೆ ಇಷ್ಟೊಂದು ಲೇಟ್ ಮಾಡ್ತಿದ್ದಾಳೆ ಇವತ್ತು? ಛೇ, ಫೋನ್ ಬೇರೆ ತೆಗಿತಾ ಇಲ್ಲ. ಯಾಕೆ ನನ್ನ ಇವಳು ಅವಾಯ್ಡ್ ಮಾಡ್ತಾ ಇದ್ದಾಳೆ? ಸೀರಿಯಲಲ್ಲಿ ಹೈ ಪಾಯಿಂಟ್ಗೆ ಎಪಿಸೋಡ್ ಎಂಡ್ ಮಾಡಿ ನೆಕ್ಸ್ಟ್ ಡೇ ಆಡಿಯನ್ಸಿಗೆ ಟೆನ್ಷನ್ ಕೊಟ್ಟು ವೆಯ್ಟಿಂಗಲ್ಲಿ ಇಡೋ ಹಾಗೆ ಮೋನಿಕೋರು ನನಗೆ ಟೆನ್ಷನ್ ಕೊಟ್ಟು ವೆಯ್ಟಿಂಗಲ್ಲಿ ಇಡಿಸ್ತಾ ಇದ್ದಾರೆ. ಟೆನ್ಷನ್ಗೆ ನಂಗೆ ಹಾಗೆ ತಲೆ ಸಿಡಿತಾ ಇದೆ. ಬರೋಷ್ಟೊಳಗೆ ಕಾಫಿ ಕುಡ್ಕೊಂಬರೋಣ. ಅಯ್ಯೋ, ಇವಳು ನೋಡಿದ್ರೆ ಆಫೀಸಿಗೆ ಬಂದಿದ್ದಾಳೆ. ನಾನು ಫೋನ್ ಮಾಡಿದ್ರೆ ತೆಗಿತಿರ್ಲಿಲ್ಲ. ಅಂದರೆ ಬೇಕು ಅಂತಲೇ ಅವಾಯ್ಡ್ ಮಾಡ್ತಿದ್ದಾಳೆ ಅನ್ಸುತ್ತೆ. ಅಲ್ಲಿಗೆ ಏನೋ ಎಡವಟ್ಟಾಗಿದೆ ಅಂತ ಕನ್ಫರ್ಮ್ ಆಯಿತು. ಮೊದಲು ಹೋಗಿ ವಿಷಯ ಏನು ಅಂತ ಕೇಳಿ ತಿಳ್ಕೊಂಡು ನನ್ನಿನ್ನೇನಾದರೂ ತಪ್ಪಾಗಿದ್ರೆ ಕಾಲಿಗೆ ಬಿದ್ದಾದರೂ ಸರಿ, ಸಾರಿ ಅಂತ ಕ್ಷಮೆ ಕೇಳಿ ಎಲ್ಲ ಸರಿ ಮಾಡ್ಕೊಂಡ್ಬಿಡ್ಬೇಕು. ಮೋನಿಕಾ, ನಿಮ್ಮ ಹತ್ರ ಸ್ವಲ್ಪ ಮಾತಾಡಬೇಕಿತ್ತು. ಮೋನಿಕಾ, ನೀವು ಇವಾಗ ಮಾತಾಡಲಿಲ್ಲ ಅಂದರೆ ಇಲ್ಲೇ ಕೂತ್ಕೊಂಡು ಸ್ಟ್ರೈಕ್ ಮಾಡಿಬಿಡ್ತೀನಿ. ಸರಿ, ಮಾತಾಡಿ. ಮೋನಿಕಾ, ಮೊನ್ನೆ ರಾತ್ರಿ ಏನಾಯಿತು? ನಾವಿಬ್ರು ಲಾಸ್ಟ್ ಡ್ರಿಂಕ್ ಮಾಡಿದಷ್ಟೇ ನನಗೆ ನೆನಪಿರೋದು. ಬೆಳಗ್ಗೆ ಅಷ್ಟರಲ್ಲಿ ಕಂಡುಬಿಟ್ರೆ ನಾನು ನಮ್ಮನೆ ಬೆಡ್ರೂಮಲ್ಲಿ ಮಲಗಿದ್ದೆ. ಆವಾಗ ನನ್ನ ಹೆಂಡತಿ ರಾತ್ರಿ ನಿಮಗೆ ಫೋನ್ ಟ್ರೈ ಮಾಡಿದೆ, ಸ್ವಿಚ್ ಆಫ್ ಬರ್ತಿತ್ತು. ಅದಕ್ಕೋಸ್ಕರ ಹೆದರ್ಕೊಂಡು ಈ ವಿಷಯನ ಕಾವೇರಿಗೆ ತಿಳಿಸಿ, ಕಾವೇರಿ ಪೊಲೀಸವ್ರಿಗೆ ತಿಳಿಸಿ, ಪೊಲೀಸವ್ರು ನನ್ನ ಮನೆಗೆ ಕರ್ಕೊಂಬಂದುಬಿಟ್ಟಿದ್ದಾರೆ. ಈ ಗ್ಯಾಪಲ್ಲಿ ನೀವೆಲ್ಲಿ ಹೋದ್ರಿ ಅಂತ ಗೊತ್ತಾಗಲಿಲ್ಲ. ನಿಮ್ಗೇನಾಯಿತು ಅಂತ ಟೆನ್ಷನ್ ಶುರುವಾಯಿತು. ಆಮೇಲೆ ಕಾಲ್ ಮಾಡಿದ್ರೆ ನೀವು ಪಿಕ್ ಮಾಡ್ತಿಲ್ಲ, ಮೆಸೇಜ್ ಮಾಡಿದ್ರೆ ರಿಪ್ಲೈ ಮಾಡ್ತಿಲ್ಲ. ಮೋನಿಕಾ, ನಾನು ಏನಂತ ತಿಳ್ಕೊಬೇಕು ಹೇಳಿ? ನನಗೆ ಆಗ್ತಾ ಇದ್ದೀವಿ ಟೆನ್ಷನ್ಗೆ. ನಿಮ್ಮ ಮನೆ ಅಡ್ರೆಸ್ ಏನಾದ್ರು ನನಗೆ ಗೊತ್ತಿದ್ರೆ ಡೈರೆಕ್ಟ್ ಮನೆಗೆ ಬಂದ್ಬಿಡ್ತಿದ್ದೆ. ನೋಡಿ ಮೋನಿಕಾ, ದಯವಿಟ್ಟು ಅವತ್ತು ರಾತ್ರಿ ಏನಾಯಿತು ಅಂತ ಹೇಳಿ. ಏನೂ ಇಲ್ಲ ಬಿಡಿ. ನೋಡಿ, ನೀವೇನಾಯಿತು ಅಂತ ಹೇಳೋ ತನಕ ನಾನು ಈ ಜಾಗ ಬಿಟ್ಟು ಕದಲೋದಿಲ್ಲ ಅಷ್ಟೇ. ಏನೂ ಆಗಿಲ್ಲ ಅಂತ ಹೇಳ್ದೆ ತಾನೆ, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಏನೂ ಆಗಿಲ್ಲ ಅಂತಂದ್ರೆ ನೀವು ನನ್ನ ಅವಾಯ್ಡ್ ಮಾಡ್ತಾ ಇರೋದಿಲ್ಲ. ಸೊ ನೀವು ನನ್ನ ಅವಾಯ್ಡ್ ಮಾಡ್ತಾ ಇದ್ದೀರಾ ಅಂದ್ರೆ ಏನೋ ಆಗಿದೆ ಅಂತ ತಾನೆ ಅರ್ಥ. ನನ್ನಿಂದ ಏನಾದರೂ ತಪ್ಪಾಗಿದ್ರೆ ನನಗೆ ಯಾವ ಶಿಕ್ಷೆ ಬೇಕಾದರೂ ಕೊಡಿ, ಅನುಭವಿಸೋಕೆ ನಾನು ಸಿದ್ಧ. ಹೇಳೋ ತನಕ ಇವನು ಬಿಡೋ ಥರ ಕಾಣಿಸ್ತಿಲ್ಲ. ಆಮೇಲೆ ಈ ವಿಷಯ ಇಡೀ ಆಫೀಸಿಗೆ ಗೊತ್ತಾಗೋ ಥರ ಮಾಡಿಬಿಟ್ರೆ ಕಷ್ಟ. ಏನು ಮಾಡಲಿ? ಏನು ಯೋಚನೆ ಮಾಡ್ತಾ ಇದ್ದೀರಾ? ನೀವು ಅಷ್ಟೊಂದು ಯೋಚನೆ ಮಾಡೋಷ್ಟು ದೊಡ್ಡ ತಪ್ಪು ಮಾಡಿದ್ದೀರಾ ನಾನು? ಸ್ವಲ್ಪ ಸುಮ್ಮನೆ ಇರ್ತೀರಾ? ನಾನು ಹೇಳಿದ್ರೆ ನೀವು ಯಾರಿಗೂ ಅದನ್ನ ಹೇಳೋ ಹಾಗಿಲ್ಲ, ಓಕೆನಾ? ಓಕೆ ಓಕೆ, ಪ್ರಾಮಿಸ್? ಪ್ರಾಮಿಸ್ ಪ್ರಾಮಿಸ್ ಪ್ರಾಮಿಸ್. ನೀವು ಕುಡ್ದು ರಾತ್ರಿ ನನ್ನ ಜೊತೆ ತಪ್ಪಾಗಿ ನಡ್ಕೊಳಕ್ ಪ್ರಯತ್ನ ಪಟ್ರಿ.
ಏನು ಮಾಡಿದೆ ನಾನು? ನೋಡಿ, ನಾನೊಂದು ಹೆಣ್ಣಾಗಿದ್ದನ್ನೆಲ್ಲ ಹೇಳಕ್ಕಾಗಲ್ಲ. ಆದ್ರೆ ನೀವಿಂತ ಕೆಲಸ ಮಾಡ್ತೀರಂತ ನಾನು ಅನ್ಕೊಂಡಿರ್ಲಿಲ್ಲ. ಇನ್ಮೇಲೆ ಯಾವುದೇ ಕಾರಣಕ್ಕೂ ನನ್ನ ಹತ್ರ ಬರಬೇಡಿ, ಮಾತಾಡ್ಸಕ್ಕೂ ಪ್ರಯತ್ನ ಪಡಬೇಡಿ. ಮೋನಿಕಾ, ಮೋನಿಕಾ, ಮೋನಿಕಾ! ಛೇ, ಅದಿ ಏನೋ ಎಡವಟ್ಟು ಮಾಡ್ಕೊಂಡೆ. ಆತ್ರ ಪಟ್ಟು ಎಲ್ಲ ಹಾಳು ಮಾಡ್ಕೊಂಡ್ಬಿಟ್ಟಿಯಲ್ಲೋ. ಇನ್ನೇನು ಬೆಣ್ಣೆ ಕರ್ಗೋ ಟೈಮಲ್ಲಿ ಬೆಂಕಿ ಹಚ್ಬಿಟ್ಟಿಯಲ್ಲೋ. ಆದರೆ ಏನು ಮಾಡಿದೆ ಅಂತಲೇ ಹೇಳ್ತಿಲ್ವಲ್ಲ. ಆಲ್ರೆಡಿ ಟೆನ್ಷನಲ್ಲಿದ್ದೀನಿ, ಅದರಲ್ಲೂ ಡಬಲ್ ಟೆನ್ಷನ್ ಕೊಟ್ಟು ಹೋಗ್ಬಿಟ್ಲು. ಟೆನ್ಷನ್ ರಾಣಿ, ತಿಳ್ಕೊಳ್ಳೋವರೆಗೂ ಸಮಾಧಾನ ಇಲ್ಲ. ಹೇಗೆ ತಿಳ್ಕೊಳ್ಳಿ. ನೋಡಿದ್ರ ತೇಜು, ನಿನ್ನೆ ನಾವು ಮಾತಾಡಿದಕ್ಕೆ ನಿಮ್ಮಪ್ಪ ಭಯ ಪಟ್ಕೊಂಡು ಇವತ್ತು ಮೀಟಿಂಗ್ ಅರೇಂಜ್ ಮಾಡಿರೋದು. ಇಲ್ಲಿ ತಾಳ್ಮೆ, ಸಹನೆ, ಶಾಂತಿ ಅಂತ ಇದ್ರೆ ಬದುಕಕ್ಕಾಗಲ್ಲ ರೀ. ಮಾತಿಗೆ ಮಾತು ಎದ್ರೇಟ್ ಕೊಟ್ರೇನೆ ಇಲ್ಲಿ ಬದುಕಕ್ಕಾಗೋದು. ಈ ಮೀಟಿಂಗ್ ಅಲ್ಲಿ ನಿಮ್ಮಪ್ಪ ವಿಲ್ಲಲ್ ಮಾಡಿರೋ ತಪ್ಪು ನಿರ್ಧಾರಗಳನ್ನ ಬದಲಾಯಿಸ್ಕೊಂಡು ನಮ್ ಪರ ನಿಂತ್ರೆ ಸರಿ, ಇಲ್ಲ ಅಂದ್ರೆ ಹೋರಾಟ ಮುಂದುವರಿಸ್ಬೇಕಾಗತ್ತೆ. ಒಳಗಡೆ ಹೋಗಿ ಅದೇನು ಅಂತ ನೋಡೋಣ, ನಡಿ. ಯಾಕ್ರಿ ಇಷ್ಟೊಂದು ಅರ್ಜೆಂಟ್ ಮಾಡ್ತೀರಾ? ಕಾಯ್ತಾರ್ ಬಿಡಿ. ಇಷ್ಟು ದಿನ ನಮ್ಗೆ ಟೆನ್ಷನ್ ಕೊಟ್ಟವ್ರಿಗೆ ಒಂದು 5 ಮಿನಿಟ್ಸ್ ವೇಟ್ ಮಾಡೋಷ್ಟು ಪೇಷನ್ಸ್ ಇಲ್ವಾ? ಮನೆಯಿಂದ ಬೇಗ ಬೇಗ ಹೋಗೋಣ ಅಂತ ಕರ್ಕೊಂಬಂದಳೆ ನೀನು. ಈಗ ನನಗೆ ಬುದ್ಧಿ ಹೇಳ್ತಿದ್ಯಲ್ಲ. ಆಯ್ತು, ಬನ್ನಿ. ಇಲ್ಲಿ ಕೆಲವ್ರಿಗೆ ಟೈಮಿಗೆ ಸರಿಯಾಗಿ ಬರ್ಬೇಕು, ಕೆಲ್ಸ ಮಾಡ್ಬೇಕು ಅನ್ನೋ ಕಾಮನ್ ಸೆನ್ಸೇ ಇಲ್ಲ. ಏನ್ರಿ ಹಲ್ ಬಿಟ್ಕೊಂಡ್ ಕೂತಿದ್ದೀರಾ? ಸುಮ್ನೆ ಕೂತ್ಕೊಳ್ರಿ. ಹಾ ಕಾತಿ, ಮೀಟಿಂಗಲ್ಲಿ ಎಲ್ಲರ ಜೊತೆ ಮಾತಾಡಬೇಕಾದ್ರೆ ವಿರೋಧ ಕಟ್ಕೊಳಕ್ಕೆ ಹೋಗ್ಬೇಡ. ಯಾಕಂದರೆ ಮಲ್ಲಿಕಾ ಅವ್ರ ಅಪ್ಪನ ಹಾಗೆ ಈಗ ಸದ್ಯಕ್ಕೆ ನಮ್ಗೆ ಯಾವ ಸಪೋರ್ಟು ಇಲ್ಲ. ಇರೋದೊಂದು ಶೇರ್ಸು, ಅದನ್ನು ಕಳ್ಕೊತೀವಿ. ಈಗ ಹೊರಗಡೆ ಹೋಗಿ ಹೊಸದಾಗಿ ಬಿಸ್ನೆಸ್ ಶುರು ಮಾಡಬೇಕು ಅಂದರೆ ಅದು ತುಂಬ ಕಷ್ಟ ಇದೆ. ನೋಡು, ಮಾತಾಡಬೇಕಾದ್ರೆ ಸ್ವಲ್ಪ ಹುಷಾರಾಗಿ ಮಾತಾಡು. ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ನಿಮ್ಮಪ್ಪ ಮಾಡಿರೋ ವಿಲ್ ಬಗ್ಗೆ ನಿನಗೆ ಗೊತ್ತೇ ಇದೆ. ಈಗ ಅದ್ರ ವಿರುದ್ಧ ಫೈಟ್ ಮಾಡಿ ಗೆಲ್ಲೋದು ತುಂಬ ಕಷ್ಟನೇ. ನೋಡು, ಅವಳು ಯಾವಾಗ ಬೇಕಾದರೂ ಅದನ್ನು ಅಪ್ಲೈ ಮಾಡಿ ನಮ್ಮಿಂದ ಕಿತ್ಕೋಬೋದು. ಅದಕ್ಕೆ ಹುಷಾರಾಗಿರು ಅಂತ ಹೇಳ್ತಾ ಇದ್ದೀನಿ, ಪ್ಲೀಸ್. ಪ್ರಬಲ, ನಾನು ನಿನ್ನ ಹಾಗೆ ಲಾ ಓದಿದ್ದೀನಿ. ಮೀಟಿಂಗಲ್ಲಿ ಏನು ಮಾತಾಡಬೇಕು, ಏನು ಮಾತಾಡಬಾರ್ದು ಅನ್ನೋ ಕಾಮನ್ ಸೆನ್ಸ್ ನನಗೂ ಇದೆ. ಬಾ ಹೋಗೋಣ. ಮನೆ ಬಿಟ್ಟು ಹೋಗ್ತೀನಿ, ಪ್ರಾಪರ್ಟಿ ಬೇಡ ಅಂತೆಲ್ಲ ಹೇಳ್ತಾಳೆ. ಮಾಡೋದೆಲ್ಲ ದೊಡ್ಡ ಕೆಲಸ, ಮಾತಾಡೋದು ನೋಡಿದ್ರೆ ದೊಡ್ಡ ಮೇಧಾವಿ ಥರ. ಹೇಳೋದಕ್ಕೆ ಬಂದರೆ ಕೇಳೋದು ಇಲ್ಲ. ಏನು ಮಾಡಲಿ?